ಅಧಿಕಾರಿ ಮಿತ್ರರು ಭಾಗವಹಿಸಿದರು. ಚಾಮುಂಡೇಶ್ವರಿ ಯಾರು ಗಲಾಟೆ ಮಾಡಬೇಡಿ. ಚಾಮುಂಡೇಶ್ವರಿ ಪ್ರಾಧಿಕಾರವನ್ನು ಸರ್ಕಾರ ಮಾಡಿದೆ. ಹಿಂದೆ ಅಡಿಷನಲ್ ಡೆಪ್ಟಿ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಅಲ್ಲಿಗೆ ಒಬ್ಬರು ಇಒ ಕೂಡ ಇತ್ತು. ಅವರು ದೇವಸ್ಥಾನದ ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾವು ಮಾದೇಶ್ವರನ ಬೆಟ್ಟಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೀವಿ. ಅದೇ ರೀತಿ ಮುಲಿಗಮ್ಮ ದೇವಸ್ಥಾನಕ್ಕೆ ಪ್ರಾಧಿಕಾರ ಮಾಡಿದ್ದೀವಿ. ಸೌದತ್ತಿ ಎಲ್ಲಮ್ಮ ಅಲ್ಲಿಗೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೀವಿ. ಆಮೇಲೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೀವಿ. ನಮ್ಮ ಸರ್ಕಾರ ಈ ಸಾರಿ ಬಂದ ಮೇಲೆ ಇವೆಲ್ಲ ಮಾಡಿರ್ತಕ್ಕಂಥದ್ದು. ಮಹದೇಶ್ವರನ ಬೆಟ್ಟಕ್ಕೆ ಹಿಂದೆಯೇ ಮಾಡಿದ್ದು. ಹಿಂದೆ ಮಹದೇವ ಪ್ರಸಾದ್ ಅವರು ಮಂತ್ರಿಯಾಗಿರುವಾಗ ಆಯ್ಕೆ ಮಾಡಿದ್ದಾರೆ. ಈ ಪ್ರಾಧಿಕಾರ ಮಾಡಿರ್ತಕ್ಕಂಥ ಉದ್ದೇಶ ಒಂದು ವಿಶ್ವವಿಖ್ಯಾತ ಇಲ್ಲಿ ದಸರಾ ನಡೀತದೆ. ಜೊತೆಗೆ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಅದರಲ್ಲೂ ಶುಕ್ರವಾರ, ಶನಿವಾರ, ಭಾನುವಾರ ಅಂತೂ ಬಹಳ ಜನ ಭಕ್ತಾದಿಗಳು ಬರ್ತಾರೆ. ಅದಕ್ಕೆ ಕೆಲವು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಅವು ಕೆಲವು ಕೆಲಸಗಳು ಪೂರ್ಣ ಆಗಿದ್ದಾವೆ, ಇನ್ನು ಕೆಲವು ಕೆಲಸಗಳು ಪೂರ್ಣ ಆಗಿವೆ. ಈ ಪ್ರಾಧಿಕಾರ ಮಾಡಲು ಉದ್ದೇಶ ಒಂದು, ಈ ಚಾಮುಂಡಿ ಕ್ಷೇತ್ರ ಮತ್ತು ಬೇರೆ ಬೇರೆ ಈ ಚಾಮುಂಡಿ ಬೆಟ್ಟಕ್ಕೆ ಸೇರಿದಂಥ ದೇವಾಲಯಗಳು ಸುಮಾರು 24 ದೇವಾಲಯಗಳು ಸೇರಿದ್ದಾವೆ. ಚಾಮುಂಡಿ ಬೆಟ್ಟ ಅಲ್ಲೇ 23 ದೇವಾಲಯಗಳು ಸೇರಿದ್ದಾವೆ. ಅವುಗಳ ಅಭಿವೃದ್ಧಿನೂ ಆಗಬೇಕು. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಆಗಬೇಕು. ಆಮೇಲೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದಾಗಬೇಕು. ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆ ಆಗಿರ್ತಕ್ಕಂಥದ್ದು. ಹಿಂದೆ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗು, ಇದು ಸ್ಟಾಲ್ಗಳನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ಮಾಡಲಿಕ್ಕೆ, ಅವುಗಳನ್ನೆಲ್ಲ ಮಾಡಿದ್ದು. ಇವತ್ತು ಮಾದೇವಪ್ಪನವರು ಭೇಟಿ ಮಾಡ್ತಾ ಇದ್ದಾರೆ. ನನಗೆ ಬೇರೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿರೋದ್ರಿಂದ 5 ಗಂಟೆಗೆ ಹೋಗಬೇಕಾಗಿದೆ. ನಾನು ಹೋಗ್ಬೇಕಾಗಿತ್ತು ನೋಡೋಕ್ಕೆ. ಮಾದೇವಪ್ಪನವರು ಹೋಗ್ತಾ ಇದ್ದಾರೆ. ಸೊ ಹಿಂದೆ ತಗೊಂಡಿದ್ದಂಥ ಕಾರ್ಯಕ್ರಮಗಳನ್ನೆಲ್ಲ ಕೂಡಲೇ ಪೂರ್ಣಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ
ಈಗ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅದು 2018ರಲ್ಲಿ ಮಂಜೂರಾದರೂ ಕೂಡ ಇನ್ನೂ ಪೂರ್ಣ ಆಗಿಲ್ಲ. ಅದಕ್ಕೆ ಅದನ್ನು ಪೂರ್ಣಗೊಳಿಸಬೇಕು ಕೂಡಲೇ ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರಿಗೆ ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಈ ಕಸ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಿವಿಲ್ ವರ್ಕ್ಸ್ ಎಲ್ಲ ಆಗಿದೆ, ಆದರೆ ಎಲೆಕ್ಟ್ರಿಫಿಕೇಶನ್ ಆಗಿಲ್ಲ. ಅದಕ್ಕೆ ಈ ತಿಂಗಳೊಳಗಡೆ ಎಲೆಕ್ಟ್ರಿಫಿಕೇಶನ್ ಮಾಡಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕು. ಕಸ ವಿಲೇವಾರಿ ಭಾಳ ಮುಖ್ಯ, ಯಾಕಂತಂದರೆ ಬೆಟ್ಟದ ಮೇಲೆ ಕ್ಲೀನ್ಲಿನೆಸ್ಸು ಭಾಳ ಮುಖ್ಯ. ಸ್ವಚ್ಛತೆ, ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂಥೇಳಿ ಅದನ್ನು ಕೂಡ ಈ ತಿಂಗಳು ಸೆಪ್ಟೆಂಬರ್ ತಿಂಗಳೊಳಗಡೆ ಮಾಡಿ ಮುಗಿಸಬೇಕು ಅಂತ ಹೇಳಿ. ಆಮೇಲೆ ಬರೀ ಚಾಮುಂಡಿ ಬೆಟ್ಟ ಅಂತ ಇಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು. ಮತ್ತು ಅಪರಾಧಗಳು ಚಾಮುಂಡಿ ಬೆಟ್ಟದ ಮೇಲೆ ನಡೀಬಾರ್ದು, ಇಲ್ಲಿ ಸುರಕ್ಷತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ದೇವಾಲಯದವರು ಎಲ್ಲೆಲ್ಲ ಅಗತ್ಯ ಇರ್ತದೋ ಎಲ್ಲ ಕಡೆ CCTV ಹಾಕಬೇಕು ಅಂತ ತೀರ್ಮಾನ ಮಾಡಿ, ಅದಕ್ಕೆ CSR ಫಂಡ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅಲ್ವೇನಮ್ಮ. CSR ಫಂಡಿಂದ ಮುಂದೆ ಬಂದಿದ್ದಾರೆ. ಅವ್ರಿಗೂ ಕೂಡ ಅವರು ಬಂದು ಭೇಟಿಯಾಗಿದ್ದರು. ಅವರು ಕೂಡಲೇ ಅದನ್ನು ಕೆಲಸ ಪ್ರಾರಂಭ ಮಾಡಿಕೊಡ್ಬೇಕು. ಮತ್ತು ಎಲ್ಲ ಕಡೆ ಲೈಟಿನ ವ್ಯವಸ್ಥೆ ಮಾಡಬೇಕು, ಅಪರಾಧಗಳು ನಡೀಬಾರ್ದು. ಅದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಿದ್ವಿ. ಆಮೇಲೆ ಚಾಮುಂಡಿ ಬೆಟ್ಟದ ಮೇಲೆ ಧೂಮಪಾನ ಮಾಡೋದಾಗಲಿ, ಮದ್ಯಪಾನ ಮಾಡೋದಾಗಲಿ, ಗುಟ್ಕಾ ಮಾಡೋದಾಗಲಿ, ಆಮೇಲೆ ಇನ್ಯಾವುದಮ್ಮ ಗುಟ್ಕಾ ಪಾನ್, ಇದನ್ನು ಸಂಪೂರ್ಣ ನಿಷೇಧ ಮಾಡಿದ್ದೀವಿ. ಯಾರು ಇದು ಮಾಡಬಾರ್ದು. ಆಮೇಲೆ ಈ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ಮಾಡಿದ್ದೀವಿ. ಇಡೀ ಚಾಮುಂಡಿ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಮುಕ್ತವಾಗಿ ಇರಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ಆಮೇಲೆ ಈ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಆಗಿದೆ, ಪ್ರಸಾದ ಸ್ಕೀಮ್ ಯೋಜನೆ, ಪ್ರಸಾದ ಯೋಜನೆ. ಆ ಸ್ಕೀಮ್ನ ಜಾರಿ ಮಾಡ್ತಾರೆ ಕೇಂದ್ರ ಸರ್ಕಾರದ ವತಿಯಿಂದ, ಮತ್ತು ಪ್ರವಾಸೋದ್ಯಮ ಇಲಾಖೆ ಮಾಡ್ತಾರೆ. ಅದಕ್ಕೆ ಹೆಚ್ಚುವರಿಯಾಗಿ ಹಣ ಬೇಕಾಗ್ತದೆ, ಸುಮಾರು 11 ಕೋಟಿ ರೂಪಾಯಿಗಳು ಹೆಚ್ಚುವರಿಯಾಗಿ ಬೇಕಾಗ್ತದೆ. ಆ ಹೆಚ್ಚುವರಿ ಹಣನ ಚಾಮುಂಡೇಶ್ವರಿ ಪ್ರಾಧಿಕಾರದಿಂದ ಬರೆಸ್ಕೊಡ್ತೀವಿ. ಐದು ದೇವಾಲಯಗಳು, ಸಮೂಹ ದೇವಾಲಯಗಳು ಯಾವ್ಯಾವ ಇಲ್ಲಿಲ್ಲ. 5 ಸಮೂಹ ದೇವಾಲಯಗಳು ಜೀರ್ಣೋದ್ಧಾರ ಅಂತ ಇದೆ. ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ, ಗಾಯತ್ರಿ ಅಮ್ಮನವರ ದೇವಾಲಯ,
ಭುವನೇಶ್ವರಿ ಅಮ್ಮನವರ ದೇವಾಲಯ, ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ, ವರಹ ಸ್ವಾಮಿ ದೇವಾಲಯ, ಈ 5 ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಮತ್ತು ಕೇಂದ್ರ ಸರ್ಕಾರದಿಂದ ಈ ಪ್ರಹ್ಲಾದ್ ಯೋಜನೆ ಇದೆಯಲ್ಲ, ಅದನ್ನು ಜಾರಿಗೆ ಕೊಡಲಿಕ್ಕೆ ಅನುಮೋದನೆ, ಅದನ್ನು ಜಾರಿ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಎಲ್ಲ ಜಾರಿ ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪ್ರೋಗ್ರಾಮ್ ಆದರೂ ಆಮೇಲೆ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಫೋಟೋ ತೆಗೆಯೋದನ್ನು ನಿಷೇಧ ಮಾಡಿ. ಆಮೇಲೆ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ವಿ. ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನನ್ನು ಯಾರು ಕೂಡ ಆನ್ ಇಟ್ಕೊಳ್ಳೋಂಗಿಲ್ಲ, ಆನ್ ಮಾಡಿ ಇಟ್ಕೊಳ್ಳೋಂಗಿಲ್ಲ. ಆಮೇಲೆ ಇಲ್ಲಿ ಎಂಪ್ಲಾಯೀಸ್ ಇದ್ದಾರಲ್ಲ, ಆ ಎಂಪ್ಲಾಯೀಸು ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಅವ್ರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಎಂಪ್ಲಾಯೀಸ್ ಇದ್ದಾರೆ, ಪರ್ಮನೆಂಟ್ ಎಂಪ್ಲಾಯೀಸ್ಗಳಿದ್ದಾರಲ್ಲ, ಆ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಗೆ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಒಂದು, ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು. ಎರಡನೇದು, ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅದಕ್ಕೆ ಬೇಕಾದಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಇದನ್ನು ಎಲ್ಲ ಇವತ್ತು ತೀರ್ಮಾನ ಮಾಡಿದ್ದೀವಿ. ದಾಸೋಹದ ಒಂದು ಇನ್ಸ್ಟ್ರಕ್ಷನ್ ಕೂಡ, ದಾಸೋಹ ಸುಧಾರಣೆ ಮಾಡಬೇಕು. ಆಮೇಲೆ ದಾಸೋಹ, ಇಲ್ಲಿ ದಾಸೋಹ ಭವನ ಇದೆ. ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು, ಊಟ ವ್ಯವಸ್ಥೆ ಎಲ್ಲ ರುಚಿಕರವಾಗಿರ್ತಕ್ಕಂಥದ್ದು ಮಾಡಬೇಕು. ಮತ್ತು ಇದನ್ನು, ಈ ದಾಸೋಹ ಭವನವನ್ನು ಏನಾದರೂ ಅಭಿವೃದ್ಧಿಪಡಿಸಬೇಕಾಗಿದ್ದರೆ ಅದನ್ನು ಕೂಡಲೇ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಇದು ಲಿಫ್ಟು ಕೆಟ್ಟೋಗಿದೆ, ಕೂಡಲೇ ಅದನ್ನು ಮಾಡಬೇಕು. ಯಾಕೆಂದರೆ ಪ್ರಾಧಿಕಾರಕ್ಕೆ ದುಡ್ಡಿಗೆ ತೊಂದರೆ ಇಲ್ಲ, ದುಡ್ಡಿದೆ. ಪ್ರತಿ ವರ್ಷ ಸುಮಾರು 30-40 ಕೋಟಿ ಎಷ್ಟು ಬರ್ತದಲ್ವೇ ನಮ್ಮ ಹತ್ರ 169 ಕೋಟಿ ಫಿಕ್ಸೆಡ್ ಡಿಪಾಸಿಟ್, 62 ಇವೆಲ್ಲ ಸೇರಿಸಿದೆಲ್ಲ ಇದ್ದಾರೆ. 169 ಕೋಟಿ ಫಿಕ್ಸೆಡ್ ಡಿಪಾಸಿಟ್. ಪ್ರತಿ ವರ್ಷ ಆದಾಯ ಬರ್ತದೆ, ಖರ್ಚು ಆಗಿ ಇನ್ನೂ ಆದಾಯ ಉಳಿಯುತ್ತದೆ. ಎಲ್ಲಾದರೂ ಅದೆಲ್ಲ ಇತ್ತಲ್ಲಮ್ಮ. ನಿಶ್ಚಿತ ಠೇವಣಿ 162 ಕೋಟಿ ಇದೆ. ದೇವಾಲಯದ ಪುದುವಟ್ಟು 3,61,00,000 ಇದೆ. ದಾಸೋಹ ಪುದುವಟ್ಟು 3,08,00,000 ಇದೆ. ಒಟ್ಟು 169,22,03,000 ಇದೆ. ಉಳಿತಾಯ ಖಾತೆಯಲ್ಲಿ 20 ಕೋಟಿ ಇದೆ. 20,24,00,000. ಸೊ ನಮಗೆ ತೆಗೆದಿರೋದು ಹಿಂದ್ಗಡೆ
2023-24ರಲ್ಲಿ 49,64,00,000 ಆದಾಯ ಬಂದಿದೆ. ಖರ್ಚು 21 ಕೋಟಿ ಖರ್ಚಾಯಿತು. 28,18,24,000 ನಿವ್ವಳ ಆದಾಯ ಬಂದಿದೆ. ಈ ಜುಲೈ 8ರವರೆಗೆ 17,04,00,000 ಆದಾಯ ಬಂದಿದೆ. ಖರ್ಚಾಗಿರ್ತಕ್ಕಂಥದ್ದು 6,97,00,000. ಉಳಿತಾಯ 10 ಕೋಟಿ ಆಗಿದೆ ಈ ವರ್ಷ ಜುಲೈ 8ರವರೆಗೆ. ಅಂದರೆ ಪ್ರತಿ ವರ್ಷ ಆದಾಯ ಹೆಚ್ಚಾಗ್ತಾ ಇದೆ. ಅಂದರೆ ಭಕ್ತಾದಿಗಳು ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅದರ ಅರ್ಥ. ಒಟ್ಟಾಗಿ ಇವರೆಲ್ಲ ಭಕ್ತಾದಿಗಳಿಗೆ ಮತ್ತು ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಬೇರೆ ಬೇರೆ ಎಂಥದ್ದು ಕೊಳ ಏನೇನು ದೇವಿ ಕೆರೆ ಅದರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಬಸವ ನಮ್ಮ ನಂದಿ ಪ್ರತಿಮೆ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ತೀರ್ಮಾನ ಮಾಡಿದ್ವಿ. ಅದು ಈ ಪ್ರಸಾದ ಯೋಜನೆ ಅಧೀನದಲ್ಲಿ ಮಾಸ್ಟರ್ ಪ್ಲಾನ್. ಆಮೇಲೆ ನಾನು ಇನ್ನು 5 ವರ್ಷಕ್ಕೆ ಏನು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಮುಂದಿನ 5 ವರ್ಷಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದೆ. ಸೊ ಇನ್ನೂ ಅನೇಕ ವಿಚಾರಗಳನ್ನು ತೀರ್ಮಾನ ಮಾಡಿದ್ವಿ. ಎಲ್ಲನೂ ಹೇಳಕ್ಕೆ ಹೋಗಲ್ಲ ನಾನು. ಇವು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಹೇಳಿದ್ದೀನಿ. ಭಾಳ ಜನ ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಸಲಹೆಗಳನ್ನು, ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಪ್ರಾಧಿಕಾರ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳಿ ಅವರಿಗೆಲ್ಲ ಧನ್ಯವಾದಗಳು. ಇಲ್ಲ, ರೋಪ್ವೇ ಈಗ ಹಳೆಯದು, ಅದು ಇವತ್ತು ಚರ್ಚೆ ಆಗಿಲ್ಲ. ಹಳೆಯದು ಅದು ರೋಪ್ವೇ ಮಾಡಬೇಕು ಅಂತ. ಅದಕ್ಕೆ ಎನ್ವೈರನ್ಮೆಂಟ್ ಈ ಪರಿಸರವಾದಿಗಳು ವಿರೋಧ ಮಾಡಿದ್ರು. ಅದು ಹಂಗೆ ನಿಂತೋಯ್ತು ಅಷ್ಟೇ. ಅದು ಹಿಂದೆನೇ ಮಂಜೂರಾಗಿತ್ತು. ಇವತ್ತು ಚರ್ಚೆ ಮಾಡಿ ಇಲ್ಲ, ಅದನ್ನೆಲ್ಲ ಮಾಡಕ್ಕೆ ಹೇಳಿದ್ದೀವಿ. ಮತ್ತೆ ಈ ನಡ್ಕೊಂಡು ಬರ್ತೀವಲ್ಲ, ಏನದು ಮೆಟ್ಲು, ಆ ಮೆಟ್ಲು ಎಲ್ಲ ಅಭಿವೃದ್ಧಿ ಪಡಿಸಕ್ಕೆ ಹೇಳಿದ್ವಿ. ನೀನು ಪ್ರಶ್ನವನ ಇಲ್ಲ, ಡ್ರೆಸ್ ಕೋಡ್ ಇಲ್ಲ. ನೋ ಡ್ರೆಸ್ ಕೋಡ್. ಎಲ್ಲ irrespective of the caste, irrespective of the religion, irrespective of the sex, ಎಲ್ರಿಗೂ ಬರ್ಬೋದು. ನೋ ಡ್ರೆಸ್ ಕೋಡ್. ಬೆಟ್ಟದ ಮೇಲೆ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ಬೆಟ್ಟದ ಮೇಲೆ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ಇತ್ತೀಚೆಗೆ ಬಹಳಷ್ಟು ಕಟ್ಟಡಗಳು ಬರ್ತಾ ಇದೆ. ಇಲ್ಲ, ಅವೆಲ್ಲ ನಿಲ್ಲಿಸ್ತೀವಿ. ಶಕ್ತಿ ಯೋಜನೆಯಿಂದ ಆದಾಯ ಜಾಸ್ತಿ ಆಗಿದೆ. ಶಕ್ತಿ ಯೋಜನೆಯಿಂದ ಆದಾಯ ಜಾಸ್ತಿ ಆಗಿದೆ. ಆಗಲೇಬೇಕಲ್ವಾ? ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದಲ್ಲ. ಎಲ್ಲ ಯಾತ್ರಾ ಸ್ಥಳಗಳು ಮತ್ತು ಪ್ರವಾಸೋದ್ಯಮ ಸ್ಥಳಗಳು ಮತ್ತು ದೇವಸ್ಥಾನಗಳ ಕಡೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಆದಾಯ. 21 ದೇವಸ್ಥಾನಗಳ ಸೇರ್ಪಡೆ ಅಭಿವೃದ್ಧಿ ಅಂತಂದ್ರೆ 24 ಮೈಸೂರು ನಗರದ ಅಥವಾ 24 ದೇವಸ್ಥಾನಗಳು ಬೇಕಾದ್ರೆ ಯಮ್ಮನ ಹತ್ರ ಯಾವ್ಯಾವ ದೇವಸ್ಥಾನಗಳು ಅಂತ, ಅದರಲ್ಲಿ 5 ಮಾತ್ರ ಅಭಿವೃದ್ಧಿ ಮಾಡ್ತಾ ಇದ್ವಿ. ನನಗೆ ದೇವಸ್ಥಾನದ ಅಚ್ಚುಕಟ್ಟಲ್ಲಿ ಬರುವಂತ ಎಲ್ಲ ಭೂಮಿನ ಸರ್ವೆ ಮಾಡೋದು ಎಲ್ಲ ಸರ್ವೆ ಮಾಡಕ್ಕೆ ಹೇಳಿದ್ದೀನಿ. ಈಗ
ಬಿಕಾಸ್ ದೇವಸ್ಥಾನದ ಆಸ್ತಿ ಇದೆಯಲ್ಲ, ಜಮೀನು ಇದೆಯಲ್ಲ, ಕೆಲವು ಜನರ ಒತ್ತುವರಿಯಾಗಿದ್ದಾರೆ. ಅದಕ್ಕೋಸ್ಕರ ಸರ್ವೆ ಮಾಡಿ ಮುಂದಿನ ಮೀಟಿಂಗ್ಗೆ ತರಬೇಕು ಅಂತ ಹೇಳಿ. ಸರ್, ಇದನ್ನ ಹೊರತುಪಡಿಸುವ ಪ್ರಶ್ನೆ ಇದೆ. RSSನವರು ನಿನ್ನೆ ಜಾತಿ ಜನಗಣತಿನ ನಾವು ಒಪ್ಪಿಗೆ ಇದೆ, ಅದನ್ನ ಒಂದು ದುರ್ಬಳಕೆ ಮಾಡ್ಕೋಬಾರ್ದು ಅಂತ. ಯಾಕಂದ್ರೆ ಜಾತಿ ಜನಗಣತಿ ಕಂಡೀಷನ್ ಹಾಕಿದ್ದಾರೆ, ಅದನ್ನ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಮಾತ್ರ ಬಳಸಬೇಕು, ಬೇರೆದಕ್ಕೆ ಬಳಸಿದ್ರೆ ವಿರೋಧ ಅಲ್ಲ ಇದೆ. ಸರ್, ಮೊದಲು ಜಾತಿ ಡಿಬೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಬಿಜೆಪಿ ಮತ್ತು RSS. ದೇಶ ಹೊಡೆಯೋ ಕೆಲಸ ಜಾತಿ ಜನಗಣತಿ ಬೇಡ ಅಂತ ಇದ್ರು.